ಮಾಜಿ ಸಚಿವ ಆರ್ ನಗರದ ಶಾಸಕ ಮುನಿರತ್ನ ನಿನ್ನೆ ಅರೆಸ್ಟ್ ಆದರು. ಜಾತಿ ನಿಂದನೆ ಹಾಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರಿಗೆ ಕಂಟಕ ಎದುರಾಗಿದೆ. ಮುನಿರತ್ನ ಬಂಧನದಿಂದ ಬಿಜೆಪಿಗೆ ಫುಲ್ ಟೆನ್ಷನ್ ಎದುರಾಗಿರುವಂಥದ್ದು. ಕೈಗೆ ಸಿಕ್ಕಿದೆ ಅಸ್ತ್ರ. ಮುನಿರತ್ನ ಉಚ್ಚಾಟನೆಗೆ ಆಗ್ರಹಿಸಲಾಗ್ತಾ ಇದೆ. ಸಹಜವಾಗಿ ಇದು ಬಿಜೆಪಿಗೆ ಡ್ಯಾಮೇಜ್. ಇದನ್ನ ವಹಿಸ್ಕೊಂಡು ಯಾರು ಮಾತನಾಡ್ತಾರೋ ಅದು ಬಿಜೆಪಿಗೆ ಅಷ್ಟು ಹೊಡೆತ ಕೊಡ್ತಾ ಹೋಗುತ್ತೆ. ಶಾಸಕ ಮುನಿರತ್ನಗೆ ಪೊಲೀಸರಿಂದ ಫುಲ್ ಡ್ರಿಲ್ ಮಾಡಲಾಗ್ತಾ ಇದೆ. ಬಿಜೆಪಿಗೆ ಒಕ್ಕಲಿಗ ದಲಿತರು ದೂರವಾಗುವಂತ ಭೀತಿ. ಯಾರೊಬ್ಬ ಶಾಸಕ ಕೊಟ್ಟ ತಕ್ಷಣ ದೂರವಾಗಲ್ಲ, ಆದ್ರೆ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ ಬಿಜೆಪಿ ನಾಯಕರು. ಇದನ್ನೇನಾದ್ರೂ ಸಮರ್ಥನೆ ಮಾಡಿಕೊಂಡ್ರೆ ಅವಾಗ ಹೊಡ್ತಾ ಬೀಳುತ್ತೆ. ಮುನಿರತ್ನ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದ್ರೆ ಹೊಡ್ತಾ ಬೀಳುತ್ತೆ. ಬಿಜೆಪಿ ದಲಿತ ವಿರೋಧಿ ಅಂತ ಕಾಂಗ್ರೆಸ್ನವ್ರು ಕಿಡಿಕಾರ್ತಾ ಇದ್ದಾರೆ. ಆಕ್ಚುಲಿ ನೋಡಿ, ಒಂದು ಎಕ್ಸಾಂಪಲ್ ಕೊಡೋದೇ ಆದ್ರೆ ಸತೀಶ್ ಜಾರಕಿಹೊಳಿ ಅವರಪ್ಪ, ಹಿಂದೂ ಅನ್ನುವಂಥ ಪದನೇ ಅಶ್ಲೀಲ ಅಂತ ಮಾತನಾಡಿದಂಥ ವ್ಯಕ್ತಿ ಸತೀಶ್ ಜಾರಕಿಹೊಳಿ. ಅದು ಯಾವ್ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು ನೋಡಿದ್ವಿ. ಹಂಗನ್ಬಿಟ್ಟು ಇಡೀ ಹಿಂದೂ ಸಮುದಾಯನೇ ಅವ್ರ ವಿರುದ್ಧ ತಿರುಗಿ ಬೀಳ್ತಾ ಇಲ್ಲ. ಆ ಸಂದರ್ಭಕ್ಕೆ ಆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು, ವಿರೋಧ ವ್ಯಕ್ತವಾಗಿತ್ತು. ಅದಾದ್ಮೇಲೆ ಅದನ್ನು ಸಮರ್ಥನೆ ಮಾಡಿಕೊಂಡು ಕೂಡ ಹೋದ್ರು. ಬಟ್ ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬಿಜೆಪಿ ಏನಾದರೂ ಸಮರ್ಥನೆಗೆ ಇಳಿದಿದ್ದೇ ಆದ್ರೆ ದೊಡ್ಡ ಪೆಟ್ಟು ಕೊಡುತ್ತೆ. ಅವರು ಮಾತನಾಡಿರುವಂಥದ್ದನ್ನ ಖಂಡಿಸಿದ್ರೆ ಮಾತ್ರನೇ ಬಿಜೆಪಿಗೆ ಆಗಬಹುದಾಗಿರುವಂಥ ಡ್ಯಾಮೇಜ್ ತಪ್ಪೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶಾಸಕ ಮುನಿರತ್ನಗೆ ಪೊಲೀಸರು ಫುಲ್ ಡ್ರಿಲ್ ಅನ್ನ ಮಾಡ್ತಾ ಇರುವಂತದ್ದು. ಜಾತಿ ನಿಂದನೆ ಬೆದರಿಕೆ ಕೇಸ್ನಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಆಡಿಯೋ ವಿಡಿಯೋ ಸ್ಯಾಂಪಲ್ಸ್ ಇಂದು FSLಗೆ ಕಳಿಸಲಾಗುತ್ತೆ. ಆಡಿಯೋ ಮತ್ತು ವಿಡಿಯೋ ಸಿಕ್ಕಿದೆಯಲ್ಲ, ಅದರ ಸ್ಯಾಂಪಲ್ಸ್ ಗಳನ್ನ FSLಗೆ ಕಳಿಸಲಾಗುತ್ತೆ. ಅದು ಮುನಿರತ್ನ ಅವರ ಆಡಿಯೋನೇನಾ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಪಡ್ಕೊಳ್ಳಾಗುತ್ತೆ. ಫಸ್ಟ್ ಮುನಿರತ್ನ ಅವರನ್ನ ಕೇಳ್ತಾರೆ, ನಿಮ್ದೇನಾ ಆಡಿಯೋ ಅಥವಾ ಯಾರಾದರೂ ಡಬ್ ಮಾಡಿರೋದ, ವಾಯ್ಸ್ ಡಬ್ ಮಾಡಿದಾರಾ ಅಂತ. ಅವರೇನಾದರೂ ಇಲ್ಲ ಅದು ಇದು ಅಂತೆಲ್ಲ ಹೇಳಿದ್ರೆ ಇದು ಕ್ಲೀನಾಗಿ FSLಗೆ ಹೋಗುತ್ತೆ, ಅಲ್ಲಿ ಚೆಕ್ ಮಾಡಲಾಗುತ್ತೆ. ಇವ್ರ ವಾಯ್ಸ್ ಸ್ಯಾಂಪಲ್ಲು ಅದನ್ನು ಕೂಡ ಎಲ್ಲವನ್ನು ಕೂಡ ಕಂಪೇರ್ ಮಾಡಿ ಚೆಕ್ ಮಾಡ್ತಾರೆ. ಆಡಿಯೋ ವಿಡಿಯೋ ಸತ್ಯಾನುಸತ್ಯತೆ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಅಸಲಿನೋ ನಕಲಿನೋ ಅಂತಲೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ದೂರುದಾರ ಚಲುವರಾಜು ನೀಡಿರುವಂಥ ದಾಖಲೆ. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದ್ ಕಡೆ ಜಾತಿ ನಿಂದನೆ ಹಾಗೆ ಜೀವ ಬೆದರಿಕೆ ವಿಚಾರದ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮುನಿರತ್ನ ಅವರನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮುನಿರತ್ನ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಜೊತೆ ಸಂಪರ್ಕದಲ್ಲೇ ಇರುವಂತಹ ಮುನಿರಾಜು ನೋಡ್ತಾ ಇದ್ವಿ. ಈಗ ಮುನಿರತ್ನ ಬಂಧನ ಆದ ನಂತರ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರಲ್ಲ, ಯಾವ ರೀತಿಯಾಗಿ ತನಿಖೆ ಆಗ್ತಾ ಇದೆ, ತನಿಖೆಯ ಸಂದರ್ಭದಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಮುನಿರತ್ನ ಅವರು ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ. ಪೃಥ್ವಿ, ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖಾಧಿಕಾರಿ ಪ್ರಕಾಶ್ ಕೂಡ ಈಗ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಈಗ ಅವರು ಮುನಿರತ್ನ ಅವರನ್ನ ವಿಚಾರಣೆ ಮಾಡಿ ಅವರಿಂದ ಒಂದು ಸ್ಟೇಟ್ಮೆಂಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತೆ ಇದೇ ವೇಳೆ ಅವರ ಒಂದು ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದು ಅದನ್ನ FSLಗೆ ಕಳಿಸೋದಕ್ಕೂ ಕೂಡ ಇವತ್ತು ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರು ಮಾತಾಡಿರುವಂತಹ ಒಂದು ಆಡಿಯೋವನ್ನ ದೂರಾಗಿ ಕೊಟ್ಟಿರುವುದು. ಅದರಿಂದ ಅದರ ಅಸಲಿಯತ್ತನ್ನ ಈಗ ಪೊಲೀಸರು ಒಂದು FSL ಮುಖಾಂತರ ಒಂದು ಕನ್ಫರ್ಮೇಶನ್ ಮಾಡಬೇಕಾಗುತ್ತೆ. ಆಡಿಯೋ ಅಸಲಿನ ಅಥವಾ ನಕಲಿನ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಮಾಡ್ತಾರೆ. ಆ ನಂತರ ಆಡಿಯೋದಲ್ಲಿರುವಂತಹ ಒಂದು ವ್ಯಕ್ತಿ ಯಾರಿದ್ದಾರೆ ಅವರ ಒಂದು ಆಡಿಯೋ ಸ್ಯಾಂಪಲ್ ಅನ್ನ ಪಡೆದು ಅದನ್ನ FSLಗೆ ರವಾನೆ ಮಾಡುವಂತದ್ದು. ಈಗ ಮುನಿರತ್ನ ಮತ್ತೆ ದೂರುದಾರ ಚೆಲುವರಾಜು ಇಬ್ಬರ ಒಂದು ಆಡಿಯೋ ಸಂಭಾಷಣೆಯನ್ನ ಪಡೆದು ಅದನ್ನ FSLಗೆ ಕಳಿಸೋದಕ್ಕೂ ಕೂಡ ಇವತ್ತು ಪೊಲೀಸರು ಮುಂದಾಗಿರುವಂತದ್ದು. ಈಗಾಗಲೇ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಗೆ ಈಗ ದೂರುದಾರ ಚೆಲುವರಾಜು ಅವರನ್ನು ಕೂಡ ಬರೋಕೆ ಹೇಳಿದ್ದಾರೆ. ಅವರನ್ನ ಅಲ್ಲಿ ಒಂದು ಜೀವ ಬೆದರಿಕೆಗೆ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆ ಮಾಡ್ತಾರೆ. ಮತ್ತೆ ಅವ್ರು ಕೊಟ್ಟಿರುವಂತಹ ಒಂದು ಆಡಿಯೋ ಕ್ಲಿಪ್ ಏನಿದೆ ಮತ್ತೆ ವಿಡಿಯೋ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಒಂದು ಮಾಹಿತಿಯನ್ನ ಪಡ್ಕೊಂಡು ನಂತರ ಅವರ ಒಂದು ಆಡಿಯೋ ಸ್ಯಾಂಪಲ್ ಅನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡ್ಕೊಳ್ತಾರೆ. ಆ ನಂತರ ಇಲ್ಲಿ ಏನು ಜಾತಿ ನಿಂದನೆ ಪ್ರಕರಣ ಇದೆ, ಈ ಒಂದು ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ACP ಅವರು ಮುನಿರತ್ನ ಅವರನ್ನ ಸ್ಟೇಟ್ಮೆಂಟ್ ಮಾಡುವಂತದ್ದು ಮತ್ತೆ ಅವರ ಆಡಿಯೋ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ FSLಗೆ ಕಳಿಸಿ ಅಲ್ಲಿಂದ ಒಂದು ರಿಪೋರ್ಟ್ ಅನ್ನು ಕೂಡ ಪಡ್ಕೊಡುವಂತದ್ದು. ಈಗಾಗಲೇ ಎರಡೂ ಕಡೆ ಈ ಒಂದು ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ರಾತ್ರಿ ಕೂಡ ಅವರನ್ನ 3 ಗಂಟೆಗಳ ಕಾಲ ಪೊಲೀಸರು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅಷ್ಟಾಗಿ ಏನು ಉತ್ತರ ಕೊಡಲಿಲ್ಲ ಅನ್ನೋ ಒಂದು ಮಾಹಿತಿ
ಆಗಿರೋದು. ಯಾಕಂದ್ರೆ ಪೊಲೀಸರು ಏನೇ ಕ್ವಶನ್ ಮಾಡಿದ್ರು ಅವರು ಮೌನಕ್ಕೆ ಶರಣಾಗಿದ್ರು. ಮತ್ತೆ ಕೋಲಾರದಿಂದ ಕರ್ಕೊಂಡು ಬರುವಂತ ಸಂದರ್ಭದಲ್ಲೂ ಕೂಡ ಕೆಲವು ಪ್ರಶ್ನೆಗಳನ್ನ ಮಾಡಿದರೆ ಆಗ್ಲೂ ಕೂಡ ಪೊಲೀಸರಿಗೆ ಮೌನವಾಗಿ ಒಂದು ಉತ್ತರವನ್ನು ಕೊಡೋದಕ್ಕೆ ಅಂದ್ರೆ ಮೌನಕ್ಕೆ ಶರಣಾಗಿದ್ರು. ನಂತರ ಇಲ್ಲಿಂದ ಕೋರ್ಟ್ಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಕೂಡ ಅವರು ಮೌನಕ್ಕೆ ಶರಣಾಗಿರೋದು. ಆದ್ರಿಂದ ಇವತ್ತು ಈಗ ಪೊಲೀಸರು ಅವರನ್ನು ವಿಚಾರಣೆ ಮಾಡಿ ಈ ಒಂದು ಎರಡು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾರೆ. ಪೃಥ್ವಿ. ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಮುನಿರತ್ನ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಂತಾಗಿರುವಂತದ್ದು. ಶಾಸಕ ಮುನಿರತ್ನ ಅವರಿಂದ ಬಿಜೆಪಿಗೆ ತಪ್ಪದ ಕಾಟ. ಈಗ ಎರಡು ಸಮುದಾಯಗಳ ಕೆಂಗಣ್ಣಿಗೆ ಪಕ್ಷ ಗುರಿಯಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಇದು ಮುನಿರತ್ನ ಅವರು ಮಾತನಾಡಿರುವಂಥ ಹಿನ್ನೆಲೆಯಲ್ಲಿ ಇದನ್ನೇನಾದರೂ ಬಿಜೆಪಿ ಸಮರ್ಥನೆ ಮಾಡ್ಕೊಳ್ತಾ ಹೋದ್ರೆ ಡ್ಯಾಮೇಜ್ ಆಗುತ್ತೆ. ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮಾತುಗಳು ಬಂದ್ರೆ ಶಿಸ್ತು ಕ್ರಮದ ಸಮಿತಿ ಈಗ ಆಲ್ರೆಡಿ ನೋಟಿಸ್ ಅನ್ನ ಕೊಡಲಾಗಿದೆ. ಇಲ್ಲ ಈ ರೀತಿಯಾದಂಥ ಎಚ್ಚರಿಕೆ ಹೆಜ್ಜೆಗಳನ್ನು ಇಟ್ಟರೆ ಬಿಜೆಪಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಲ್ಲ. ಬಿಕಾಸ್ ಈ ಎಲೆಕ್ಷನ್ ಇರುವಂಥದ್ದು ಇನ್ನೂ 4 ವರ್ಷ ಇದೆ. ಸೊ ಹೀಗಾಗಿ ಅಷ್ಟರೊಳಗೆಲ್ಲ ಇದು ಇನ್ನೂ ಕ್ಯಾರಿ ಓವರ್ ಆಗುತ್ತಾ? ಆಗಲ್ಲ. ಯಾಕೆಂದ್ರೆ ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ ಸತೀಶ್ ಜಾರಕಿಹೊಳಿ ಅವರ ಒಂದು ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಿಂದೂ ಅನ್ನುವಂಥ ಪದನೇ ಅಶ್ಲೀಲ ಅಂತ ಮಾತನಾಡಿದಂಥವ್ರು ಸತೀಶ್ ಜಾರಕಿಹೊಳಿ ಅವರು. ಸೊ ಅದು ಅಲ್ಲಿಗೆ ಸೈಲೆಂಟ್ ಆಗೋಗಿತ್ತು. ಎಲೆಕ್ಷನ್ ವರ್ಗು ಕೂಡ ಏನೇ ಒಂದು ಪ್ರಚಾರದಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನ ಪಟ್ಟರು ಕೂಡ ಅದೇನು ಪರಿಣಾಮ ಬೀರಲಿಲ್ಲ. ಈಗ ಒಕ್ಕಲಿಗ ದಲಿತ ಸಮುದಾಯಗಳ ಆಕ್ರೋಶಕ್ಕೆ ಗುರಿಯಾಗಬಾರ್ದು ಅಂದರೆ ಬಿಜೆಪಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕಾಗಿದೆ. ಹೇಳಿಕೆಯಿಂದ ಸಹಜವಾಗಿ ಒಂದು ರೀತಿಯ ಡ್ಯಾಮೇಜ್ ಆಗುತ್ತೆ, ಆದರೆ ಸಮರ್ಥನೆ ಮಾಡ್ಕೊಳ್ಬಾರ್ದು. ಎರಡು ಸಮುದಾಯಗಳ ಮೇಲೆ ಕಂಡಿಟ್ಟಿದ್ದಂಥ ಬಿಜೆಪಿಗೆ ಸಹಜವಾಗಿ ಒಂದು ರೀತಿಯಾದಂಥ ಮುಜುಗರ ತಂದಿಟ್ಟಿರುವಂಥದ್ದು ಈ ಪ್ರಕರಣ. ನನ್ನ ಬಂಧನದ ಹಿಂದೆ ಕಾಂಗ್ರೆಸ್ ಷಡ್ಯಂತ್ರ ಇದೆ. ಶಾಸಕ ಮುನಿರತ್ನ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಲಂಚ ತೆಗೆದುಕೊಳ್ಳಿ ಅಂತ ನಾವು ಹೇಳಿದ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಲಂಚ ತಗೊಳ್ಳಿ, ಅವರಿಗೆ ಹೀನಾಮಾನವಾಗಿ ಬೈರಿ ಅಂದ್ಬಿಟ್ಟು ನಾವು ಹೇಳಿದ್ವಾ? ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರಲ್ಲ. ಈ ಡೈಲಾಗ್ ಹೆಂಗಿತ್ತು ಅಂದರೆ, ಈ ಹಿಂದೆ DK ಶಿವಕುಮಾರ್ ಅವರ ಮೇಲೆ ರಮೇಶ್ ಜಾರಕಿಹೊಳಿ ಅವರು ಆರೋಪ ಮಾಡ್ತಾ ಇದ್ರು, ಮಹಾನ್ ನಾಯಕ ಒಬ್ಬರಿದ್ದಾರೆ ಅಂತ. ಅದಕ್ಕೆ DK ಶಿವಕುಮಾರ್ ಅವರು ಚೆನ್ನಾಗಿ ಟಕ್ಕರ್ ಕೊಟ್ಟಿದ್ರು. ನಾನು ಮಂಚಕ್ಕೆ ಹೋಗು ಅಂದಿದ್ನ, ನಾನು ಬಟ್ಟೆ ಬಿಚ್ಚು ಅಂತ ಹೇಳಿದ್ನ, ಅವರು ಮಾಡ್ಕೊಂಡಿರೋದು ನನ್ನ ಮೇಲೆ ಯಾಕೆ ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಹಂಗಾಯ್ತು. ಇದು ಮಹಿಳೆಯರಿಗೆ ನಿಂದಿಸಿ ಅಂತ ಕಾಂಗ್ರೆಸ್ ಹೇಳಿತ್ತಾ? ಮಹಿಳೆಯರಿಗೆ ನಿಂದಿಸಿ ನೀವು ಅಂದ್ಬಿಟ್ಟು ನಾವು ಯಾರಾದರೂ ಹೋಗಿ ಅವರಿಗೆ ಕಿವಿಗೂದಿದ್ವಾ? ದಲಿತರಿಗೆ ಒಕ್ಕಲಿಗರಿಗೆ ನಿಂದಿಸಿ ಅಂತ ಹೇಳಿದ್ವಾ ನಾವು? ಮುನಿರತ್ನ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ. ನಾವ್ಯಾರು ಆಡು ಅಂತ ಹೇಳಲಿಲ್ಲ, ನಾವ್ಯಾರು ಈ ರೀತಿ ಮಾತಾಡಿ ಅಂತ ಹೇಳಲಿಲ್ಲ. ಅವರಿಬ್ಬರ ನಡುವೆ ನಡೆದಂಥ ಘಟನೆಗಳು ನಮಗೆ ಗೊತ್ತಿಲ್ಲ. ದೂರು ಕೊಟ್ಟ ಆದಮೇಲೆ ಈ ವಿಚಾರಗಳೆಲ್ಲ ಹೊರಗಡೆ ಬಂದಿದೆ. ಇನ್ನು ಪೊಲೀಸರ ತನಿಖೆಯಿಂದ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ. ನನಗೇನಂತ ಅವಶ್ಯಕತೆ ಇಲ್ಲ. ಅವಕಾಶ ಅವರು ಕೊಟ್ಟಿದ್ದಾರೆ, ಅವ್ರಿಗೆ ಕೆಲಸ ಮಾಡಲಿ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡಿದ್ದೀವಿ. ದಿನ ಬೆಳಗ್ಗೆ ಇದ್ರೆ ಕೂತ್ರೆ ನಿಂತರೆ ರಾಜಕಾರಣ ಮಾಡೋದಲ್ಲ, ಅಥವಾ ಫಿಲಿಂ ಪ್ರೊಡ್ಯೂಸ್ ಮಾಡೋಕ್ಕೂ ಹೋಗೋದಿಲ್ಲ, ಡೈರೆಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ. ಅದೆಲ್ಲ ಅವರಿಬ್ಬರಿಗೆ ಬಿಟ್ಟಿದ್ದೀನಿ. JDS ಮತ್ತು BJP ಅವರಿಗೆ ಬಿಟ್ಟಿದ್ದೀವಿ. ಪ್ರೊಡ್ಯೂಸರು, ಆ್ಯಕ್ಟ್ರು, ಆ್ಯಕ್ಷನ್ನು, ಕಟ್ಟು ಎಲ್ಲ ಅವ್ರಿಗೆ ಬಿಟ್ಟಿದ್ದೀವಿ. ನಾನು ಹೇಳಿದ್ನಲ್ಲ, ಅವ್ರಿಗೆ ನಮ್ಮನ್ನು ನೆನೆಸ್ಕೊಳ್ಳಿಲ್ಲ ಅಂತ ಅಂದರೆ ಅವ್ರ ರಾಜಕಾರಣದಲ್ಲಿ ರಕ್ಷಣೆ ಸಿಗೋದಿಲ್ಲ, ಅವ್ರ ರಾಜಕಾರಣದಲ್ಲಿ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ಏನೇ ಮಾಡಿದ್ರು DK ಬ್ರದರ್ಸ್ನೇ ಟಾರ್ಗೆಟ್ ಮಾಡಬೇಕು ಅನ್ನೋಂಥ ಹುನ್ನಾರಗಳನ್ನು ಎಲ್ಲರೂ ಕೂಡ ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ. ಇಲ್ಲ, ಬಹುಶಃ ನಾನು ಕೂಡ ಮಾಧ್ಯಮಗಳಲ್ಲಿ ಮೊನ್ನೆ ಅಷ್ಟೇ ಏನು ಗುತ್ತಿಗೆದಾರರಾಗಿರುವಂಥ ಚೆಲುವರಾಜು ಅನ್ನೋರು ಮಾಧ್ಯಮಗಳ ಮುಂದೆ ಒಂದು ಪ್ರೆಸ್ ಮೀಟ್ನ ಕರೆದು ಅವ್ರ ಮೇಲೆ ಆಗಿರುವಂಥ ಒಂದು ಏನು ಹ್ಯಾರಸ್ಮೆಂಟ್ ಏನಿದೆ, ಜಾತಿ ನಿಂದನೆ ಇರಬಹುದು, ಹಾಗೆ ಜೀವ ಬೆದರಿಕೆಯನ್ನು ಮಾಡಿದ್ದಾರೆ ಶಾಸಕರಾಗಿರುವಂಥದ್ದು, ಅವರ ಒಂದು ಆಡಿಯೋಗಳನ್ನು ಕೂಡ ವೈರಲ್ ಮಾಡಿದ್ರು, ಬಿಡುಗಡೆಯನ್ನುಗೊಳಿಸಿದ್ರು. ಬಹುಶಃ ರಾಜಕಾರಣ ಹೊರತುಪಡಿಸಿ ಒಬ್ಬ ಮಹಿಳೆಯಾಗಿ ಆ ಒಂದು ಆಡಿಯೋದಲ್ಲಿ ಮಾತಾಡಿರುವಂಥ ಮಾತುಗಳನ್ನು ಕೇಳಲಿಕ್ಕೂ ಸಹ ಸಾಧ್ಯ ಇಲ್ಲ. ಯಾರ್ದು ತಾಯಿ ಬಗ್ಗೆ, ಹೆಂಡತಿ ಬಗ್ಗೆ, ಅಂದರೆ ಯಾವ ನಿಟ್ಟಿನಲ್ಲಿ ಸಮಾಜ ಮುಂದೆ ಹೋಗ್ತಾ ಇದೆ, ಈ ರೀತಿಯಾದಂಥ ಅಸಭ್ಯವಾದ, ಅಸಹ್ಯಕರವಾದಂಥ, ಅಸಂವಿಧಾನಿಕ ಪದಗಳನ್ನು ಬಳಸಿ ಒಬ್ಬ ಬಹಳ ಕೀಳಾಗಿ ಒಬ್ಬ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ, ಒಬ್ಬ ಬ್ಲಾಕ್ ಕಾಂಗ್ರೆಸ್ ಆಗಿ ಅಧ್ಯಕ್ಷ ಆಗಿದ್ದಂಥವರು ಮತ್ತು ಅವರ ಕಾಂಟ್ರಾಕ್ಟ್ರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಭಾಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ತನಿಖೆ ಪ್ರಾರಂಭ ಆಗಿದೆ. 2 ದಿವಸ ಇವತ್ತು ಬೆಳಿಗ್ಗೆ ಪೊಲೀಸ್ನವರು ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡೋಗಿ 2 ದಿವಸ
ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸ್ನವರು, ತನಿಖೆ ಮಾಡ್ತಾರೆ. ಆನಂತರ ಏನಾಗುತ್ತೆ ನೋಡೋಣ. ಅರೆಸ್ಟ್ ಮಾಡಿ ಈಗ FSLಗೆ ಅವರ ವಾಯ್ಸು ಅವ್ರದ್ದೇನೋ ಅಲ್ವೋ ಅದೆಲ್ಲ ನೋಡ್ಬೇಕಲ್ಲ, ಅದೆಲ್ಲ ನೋಡ್ತಾರೆ. ನೋಡಿ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.